ನಮ್ಮ ಸಮೀರ್ ಕಾಕ ನೋಡ್ರಿ ಕಂಗೆಟ್ಟ ಹೈದರಾಬಾದ್. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೆ. ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೆ. ಹಾನೆಸ್ಟ್ ಆರಂಡಿ ಸಮೀರ್ ಅಂಬಡಿ ನಿನಗೆ ಅದೇ ಹೇಳಿದ್ದು, ದೇವರು ಧರ್ಮದ ವಿಷಯದಾಗ ಮಾತಾಡಕ್ ಹೋಗ್ಬಾರ್ದಂಗೆಲ್ಲ. ನನ್ಗೆ ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ. ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಅಲ್ಲಣ್ಣ, ನೀನು ದನಂದಾರಿ ಕೆಲಸ ಮಾಡಿ ಅಂತ ಬಂದಿದಾರಲ್ವಾ ಅವರು, ಮತ್ತೆ ಯಾಕೆ ಈ ಬಿಲ್ಡಪ್ ಅಲ್ಲ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು. ಅದನ್ನ ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ ಎಂಡಿ ಅಂತ ಹೆಸರು ಹೇಳಿದ ತಕ್ಷಣ ಅಲ್ಲ ಸಮೀರ್ ಕಾಕ, ನೀ ಮಾಡಿದ್ರು ಅಂತ ರೇಪ್ ಗೀಪ್ ಅಲ್ಲ, ಬಟ್ ಅದಕ್ಕಿಂತ ದೊಡ್ಡ ತಪ್ಪು ಕೆಲಸ ಮಾಡಿದ್ವಿ. ಯಾಕಂದ್ರೆ ಅದೊಂದು ಶ್ರದ್ಧಾ ಕೇಂದ್ರದ ಬಗ್ಗೆ ನೀನು ಹಗುರವಾಗಿ ಮಾತಾಡಬಾರ್ದಾಗಿತ್ತು. ಆಮೇಲೆ ಸುಳ್ಳು ಕತೆ ಹೇಳ್ಬಾರ್ದಾಗಿತ್ತು. ಇವೆಲ್ಲ ಯಾರು ಹೇಳಾರ? ಅದು ಇಂಪಾರ್ಟೆಂಟ್ ತಮ್ಮ. ಹೆದರ್ಕೊಂತ ಇದಾರ. ನಾನೇನೋ ರೇಪ್ ಮಾಡಿದೀನಿ, ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರ. 1 ಮಂತ್ ಇಂದ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಂಡು ಹೇಳ್ತಾ ಇದೀನಿ. ನಿಮಗೂ ಅರ್ಥ ಆಗ್ಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ. ಇಲ್ಲಿ ನೀವ್ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ನ್ಯಾಯದ ಪರ ನಿಂತ್ರೆ, ಸತ್ಯದ ಪರ ಧ್ವನಿ ಎತ್ತಿದ್ರೆ ನಾಳೆ ನಿಮ್ಗೂನು ಇದೇ ಸಿಚುವೇಶನ್. ಸಮೀರ್ ಕಾಕ ಮತ್ತು ಹಾದಿ ತಪ್ಸಾಕತ್ತಿ ಅಲ್ಲ ಎಲ್ಲಾರ್ಗು. ನೀನು ಅಲ್ಲ ಇಷ್ಟು ಮಟ್ಟ ಇಷ್ಟು ಆಗಿದ್ದೆಲ್ಲ ಗೊತ್ತೈತಿಲ್ಲ. ನೀವು ಸುಳ್ಳು ಹೇಳಿ ಜನರನ್ನು ಮೋಸ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ಬಂದಿತ್ತು ನನಗೆ. ಮತ್ತು ದೇಶದ ಬಗ್ಗೆ ಮಾತಾಡಕತ್ತಿ ಅಲ್ಲೋ. ಇದೇ ನೀನು ಬೇರೆ ದೇಶದಾಗ ಹೋಗಿ ಅವ್ರ ದೇವ್ರ ಬಗ್ಗೆ ಮಾತಾಡ. ನೀ ಹೆಂಗೆ ಹೊಳ್ಳಿ ಇರ್ತೀಯ ನೋಡು. ನಮ್ಮ ದೇಶದಾಗ ನೀ ಇಷ್ಟೆಲ್ಲ ಮಾತಾಡಿ ಅಂದ್ರೆ ದೇಶದ ಗೌರವ ಕೊಡ್ಬೇಕು. ನೀವು ದೇಶದಾಗ ಈ ಪರಿಸ್ಥಿತಿ ಆ ಪರಿಸ್ಥಿತಿ ಅಂತೇಳಿ ದೇಶಕ್ಕೆ ಅವಮಾನ ಮಾಡಕ್ಕೆ ಹೋಗ್ಬೇಡ. ಬೇಕಂದ್ರೆ ದೇಶ ಬಿಟ್ಟು ಏನೂ ತೊಂದರೆ ಇಲ್ಲ. ಅನಾವಶ್ಯಕವಾಗಿ ದೇಶದ ಹೆಸರು ಹಾಳು ಮಾಡಕ್ಕೆ ಹೋಗ್ಬೇಡ. ನೀವು ಮಾಡೋ ತಪ್ಪು ಮಾಡಿ ಸುಳ್ಳು ಕತೆ ಹೇಳಿ ಏನೇನೋ ವಿಡಿಯೋ ಮಾಡಿ ಎಲ್ಲರೂ ನಂಬಿಸ್ದಂಗೆ ಮಾಡಿ ಎಲ್ಲ ಜನ ಚೇಂಜ್ ಆಗ್ಯಾರ. ನಿಂದ ಫಾಲೋವರ್ಸ್ ನೋಡಿ ಇನ್ನೂ ಸ್ವಲ್ಪ ಜನ ಕಟ್ಟಾಕೈತಿ. ನೆನಪಿಟ್ಕೋ. ಧನ್ಯವಾದ. ನಮ್ಮ ಸಮೀರ್ ಕಾಕ ನೋಡ್ರಿ ಕಂಗೆಟ್ಟ ಹೈದರಾಬಾದ್. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೆ. ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೆ. ಹಾನೆಸ್ಟ್ ಆರಂಡಿ ಸಮೀರ್ ಅಂಬಡಿ ನಿನಗೆ ಅದೇ ಹೇಳಿದ್ದು, ದೇವರು ಧರ್ಮದ ವಿಷಯದಾಗ ಮಾತಾಡಕ್ ಹೋಗ್ಬಾರ್ದಂಗೆಲ್ಲ. ನನ್ಗೆ ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ. ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಅಲ್ಲಣ್ಣ, ನೀನು ದನಂದಾರಿ ಕೆಲಸ ಮಾಡಿ ಅಂತ ಬಂದಿದಾರಲ್ವಾ ಅವರು, ಮತ್ತೆ ಯಾಕೆ ಈ ಬಿಲ್ಡಪ್ ಅಲ್ಲ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು. ಅದನ್ನ ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ ಎಂಡಿ ಅಂತ ಹೆಸರು ಹೇಳಿದ ತಕ್ಷಣ ಅಲ್ಲ ಸಮೀರ್ ಕಾಕ, ನೀ ಮಾಡಿದ್ರು ಅಂತ ರೇಪ್ ಗೀಪ್ ಅಲ್ಲ, ಬಟ್ ಅದಕ್ಕಿಂತ ದೊಡ್ಡ ತಪ್ಪು ಕೆಲಸ ಮಾಡಿದ್ವಿ. ಯಾಕಂದ್ರೆ ಅದೊಂದು ಶ್ರದ್ಧಾ ಕೇಂದ್ರದ ಬಗ್ಗೆ ನೀನು ಹಗುರವಾಗಿ ಮಾತಾಡಬಾರ್ದಾಗಿತ್ತು. ಆಮೇಲೆ ಸುಳ್ಳು ಕತೆ ಹೇಳ್ಬಾರ್ದಾಗಿತ್ತು. ಇವೆಲ್ಲ ಯಾರು ಹೇಳಾರ? ಅದು ಇಂಪಾರ್ಟೆಂಟ್ ತಮ್ಮ. ಹೆದರ್ಕೊಂತ ಇದಾರ. ನಾನೇನೋ ರೇಪ್ ಮಾಡಿದೀನಿ, ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರ. 1 ಮಂತ್ ಇಂದ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಂಡು ಹೇಳ್ತಾ ಇದೀನಿ. ನಿಮಗೂ ಅರ್ಥ ಆಗ್ಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ. ಇಲ್ಲಿ ನೀವ್ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ನ್ಯಾಯದ ಪರ ನಿಂತ್ರೆ, ಸತ್ಯದ ಪರ ಧ್ವನಿ ಎತ್ತಿದ್ರೆ ನಾಳೆ ನಿಮ್ಗೂನು ಇದೇ ಸಿಚುವೇಶನ್. ಸಮೀರ್ ಕಾಕ ಮತ್ತು ಹಾದಿ ತಪ್ಸಾಕತ್ತಿ ಅಲ್ಲ ಎಲ್ಲಾರ್ಗು. ನೀನು ಅಲ್ಲ ಇಷ್ಟು ಮಟ್ಟ ಇಷ್ಟು ಆಗಿದ್ದೆಲ್ಲ ಗೊತ್ತೈತಿಲ್ಲ. ನೀವು ಸುಳ್ಳು ಹೇಳಿ ಜನರನ್ನು ಮೋಸ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ಬಂದಿತ್ತು ನನಗೆ. ಮತ್ತು ದೇಶದ ಬಗ್ಗೆ ಮಾತಾಡಕತ್ತಿ ಅಲ್ಲೋ. ಇದೇ ನೀನು ಬೇರೆ ದೇಶದಾಗ ಹೋಗಿ ಅವ್ರ ದೇವ್ರ ಬಗ್ಗೆ ಮಾತಾಡ. ನೀ ಹೆಂಗೆ ಹೊಳ್ಳಿ ಇರ್ತೀಯ ನೋಡು. ನಮ್ಮ ದೇಶದಾಗ ನೀ ಇಷ್ಟೆಲ್ಲ ಮಾತಾಡಿ ಅಂದ್ರೆ ದೇಶದ ಗೌರವ ಕೊಡ್ಬೇಕು. ನೀವು ದೇಶದಾಗ ಈ ಪರಿಸ್ಥಿತಿ ಆ ಪರಿಸ್ಥಿತಿ ಅಂತೇಳಿ ದೇಶಕ್ಕೆ ಅವಮಾನ ಮಾಡಕ್ಕೆ ಹೋಗ್ಬೇಡ. ಬೇಕಂದ್ರೆ ದೇಶ ಬಿಟ್ಟು ಏನೂ ತೊಂದರೆ ಇಲ್ಲ. ಅನಾವಶ್ಯಕವಾಗಿ ದೇಶದ ಹೆಸರು ಹಾಳು ಮಾಡಕ್ಕೆ ಹೋಗ್ಬೇಡ. ನೀವು ಮಾಡೋ ತಪ್ಪು ಮಾಡಿ ಸುಳ್ಳು ಕತೆ ಹೇಳಿ ಏನೇನೋ ವಿಡಿಯೋ ಮಾಡಿ ಎಲ್ಲರೂ ನಂಬಿಸ್ದಂಗೆ ಮಾಡಿ ಎಲ್ಲ ಜನ ಚೇಂಜ್ ಆಗ್ಯಾರ. ನಿಂದ ಫಾಲೋವರ್ಸ್ ನೋಡಿ ಇನ್ನೂ ಸ್ವಲ್ಪ ಜನ ಕಟ್ಟಾಕೈತಿ. ನೆನಪಿಟ್ಕೋ. ಧನ್ಯವಾದ.